ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋ ಬಂದು ಇಂಟ್ರೆಸ್ಟಿಂಗ್ ವೀಡಿಯೋ ಆಗಿರುತ್ತೆ. XUV700 ಎಕ್ಸ್ಟೀರಿಯರ್ ಲುಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರ್ಯಾರು ನೋಡಿಲ್ಲ, ಲೈಕ್ ನನ್ನ ಪ್ರೀವಿಯಸ್ ವೀಡಿಯೋಸು, ಅವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಯಾರ್ಯಾರು ಪ್ಲ್ಯಾನ್ ಮಾಡ್ತಾರೆ XUV700 ತೊಗೊಳಕ್ಕೆ, ಅವ್ರಿಗೆ ಅಷ್ಟೊಂದು ಇನ್ಫಾರ್ಮೇಷನ್ ಕೊಡೋಣ, ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳೋಣ ಅಂತ ಈ ವಿಡಿಯೋ. ಬನ್ನಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ಲಿ ಇದು 2 ಲೀಟರ್ ಟರ್ಬೋ ಇಂಜಿನ್ ಬರುತ್ತೆ, ಟರ್ಬೋ ಚಾರ್ಜ್ಡ್ ಇಂಜಿನ್. ಆ್ಯಂಡ್ ಫ್ರಂಟಲ್ಲಿ ನೀವು ನೋಡ್ತಾ ಇರ್ಬೋದು ಹೆಡ್ಲೈಟ್ಸ್ ಸಖತ್ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಈ XUV700 ಲುಕ್ನ ತುಂಬ ಎನ್ಹಾನ್ಸ್ ಮಾಡುತ್ತೆ. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಡಿಸೈನ್. ಆ್ಯಂಡ್ ಗ್ರಿಲ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ನೋಡಿ. ಈ ಸಿಲ್ವರ್ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ವಿತ್ ಬ್ಲ್ಯಾಕ್ ಪಿಯಾನೋ ಕಲರು, ಸಕ್ಕದಾಗಿದೆ. ಆ್ಯಂಡ್ ನ್ಯೂ ಮಹೀಂದ್ರ ಲೋಗೋ ಸಕ್ಕದಾಗಿದೆ. ಇದನ್ನು ಆ್ಯಕ್ಚುಲಾಗಿ ಹಳೆ ಮಹೀಂದ್ರ ಲೋಗೋ ನಂಗೆ ಅಷ್ಟು ಇಷ್ಟ ಇಲ್ಲ. ಇದು ಸಿಕ್ಕಾಪಟ್ಟೆ ಯೂನಿಕ್ ಆ್ಯಂಡ್ ಈಗಿನ ಟ್ರೆಂಡ್ಗೆ ತಕ್ಕಂತೆ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ನನಗದು. ಆ್ಯಂಡ್ ಇಲ್ಲಿ ನಿಮಗೆ ಫಾಗ್ ಲ್ಯಾಂಪ್ ಬರುತ್ತೆ. ಆ್ಯಂಡ್ ಇದು ಎವರೆಸ್ಟ್ ವೈಟ್ ಅಂತ ನಾವು ಕರಿತೀವಿ. ಆ್ಯಂಡ್ ಇಲ್ಲಿ ಅಲಾಯ್ ವೀಲ್ಸ್ ನೋಡ್ತಿರ್ಬೋದು ನೀವು. ಇದು ಬಂದು 18 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಅಲಾಯ್ ವೀಲ್ಸ್ ಡಿಸೈನ್ ಕೂಡ ಸಿಂಪಲ್ಲಾಗಿ ಆ್ಯಂಡ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ORVMs ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ವೈಪರ್ಸ್ ಆ್ಯಂಡ್ ನಿಮಗೆ ಇಲ್ಲಿ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ಇದು ನನಗನ್ಸಿದ್ದು ಸ್ವಲ್ಪ ಇರಿಟೇಟಿಂಗ್ ಅಂತ ಅನಿಸುತ್ತೆ ನನಗೆ. ಬಟ್ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ಇದು ತುಂಬ ಕಾರ್ಸ್ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ ಇವಾಗ. ಆ್ಯಂಡ್ ನಿಮಗೆ ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ಹೀಗೆ ಕಾಣುತ್ತೆ. ಆ್ಯಂಡ್ ದಿಸ್ ಇಸ್ AX7 ವೇರಿಯಂಟ್. ಇಲ್ಲೂ ಮಹೀಂದ್ರ ಲೋಗೋ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಆ್ಯಂಡ್ ಕ್ಯಾಮ್ರಾ ಬರುತ್ತೆ ಇಲ್ಲಿ. ಆ್ಯಂಡ್ ದಿಸ್ ಇಸ್ ದಿ ಟೈಲ್ ಲ್ಯಾಂಪ್ಸ್ ಕೂಡ ಡಿಸೈನ್ ಕೂಡ ಅಷ್ಟೇ ತುಂಬ ಅಗ್ರೆಸಿವ್ ಆಗಿ ಕೊಟ್ಟಿದ್ದಾರೆ. ತುಂಬ ಎನ್ಹಾನ್ಸ್ ಮಾಡುತ್ತೆ ಈ XUV700 ಲುಕ್ನ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ XUV700 ಅಂತ ಬ್ಯಾಡ್ಜಿಂಗ್ ಆ್ಯಂಡ್ AX7 ಅಂತ ಬರುತ್ತೆ. ಓವರಾಲ್ ಲುಕ್ ಬಗ್ಗೆ ಹೇಳೋದಾದರೆ ತುಂಬ ಅಗ್ರೆಸಿವ್ ಡಿಸೈನ್ ಇದೆ. ಆ್ಯಂಡ್ ತುಂಬ ಯೂನೀಕ್ ಆಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಈ ಡಿಸೈನ್ಗೋಸ್ಕರನೇ, ಈ ಅಪೀಲಿಂಗ್ ಡಿಸೈನ್ ಈ ಹೈವೇಸ್ಗಂತೂ ಸಕ್ಕದಾಗಿ ಕಾಣುತ್ತೆ. ಇದಕ್ಕೋಸ್ಕರನೇ ನಾನು ನನ್ನ ಹತ್ರ ಪ್ರೀವಿಯಸ್ಲಿ ಕಿಯಾ ಸೆಲ್ಟೋಸ್ ವೆಹಿಕಲ್ ಇತ್ತು, ಅದನ್ನು ಮಾರಿ ಜಸ್ಟ್ 2 ವರ್ಷ ಆಯಿತು. ಇದನ್ನು ತೊಗೊಂಡೆ ಓನ್ಲಿ ಬಿಕಾಸ್ ಫಾರ್ ದಿಸ್ ಪ್ರೀಮಿಯಮ್ SUV. ಎಲ್ಲನೂ ಸಕ್ಕದಾಗಿದೆ. ಬಟ್ ಒಂದಷ್ಟು ಫಾಲ್ಟ್ಸ್ ಇದ್ದೇ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಅಂತ ಹೇಳ್ಬೋದು, ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳ್ಬೋದು. ನೀವೆಷ್ಟು ಟೆಕ್ನಿಕಲ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸು ಗಾಡಿನ, ಲೈಕ್ ಸೆನ್ಸರ್ಸಿಂದನೇ ಗಾಡಿ ಓಡ್ತಾ ಇರುತ್ತೆ, ಆಗ ನಿಮ್ಗೇನಾಗುತ್ತೆ, ಸಿಕ್ಕಾಪಟ್ಟೆ ಇಶ್ಯೂಸ್ ಬರ್ತಿರುತ್ತೆ, ಟೆಕ್ನಿಕಲ್ ಇಶ್ಯೂಸು. ನೀವು ಟೊಯೋಟೋ ಇನೋವಾ ಆಗಿರ್ಬೋದು, ಫಾರ್ಚುನರ್ ಆಗಿರ್ಬೋದು, ಇದೆಲ್ಲ ನೋಡಿದ್ರೆ ಅಷ್ಟು ಫೀಚರ್ಸ್ ಓರಿಯೆಂಟೆಡ್ ಗಾಡಿಗಳೆಲ್ಲ ಅವೆಲ್ಲ. ಸೊ ಏನಾಗುತ್ತೆ, ನಿಮಗೆ ಫುಲ್ ಮೆಕ್ಯಾನಿಕಲ್ ಮೇಲೆ ರನ್ ಆಗ್ತಾ ಇರುತ್ತೆ. ಅಷ್ಟು ನಿಮಗೆ ಕಾಟ ಕೊಡೋಲ್ಲ. ಫೀಚರ್ಸ್ ಆಗಿರ್ಬೋದು, ಇದೆಲ್ಲ ಆಗಿರ್ಬೋದು. ಇದರಲ್ಲಿ ಏನಂದರೆ ಇನ್ನೊಂದು ಸಾಫ್ಟ್ವೇರ್ ಇಶ್ಯೂಸ್ ಇದೆ, ಟೆಕ್ನಿಕಲ್ ಗ್ಲಿಚ್ ಇದೆ. ಸಡನ್ನಾಗಿ ಒಂದು ಸರಿ ಸ್ಟೀರಿಂಗ್ ಲಾಕ್ ಆಗಿತ್ತು. ಸೊ ಈ ಥರ ಮೈನರ್ ಇಶ್ಯೂಸ್ ಇದೆ. ಅದೆಲ್ಲನೂ ರಿಸಾಲ್ವ್ ಮಾಡಬೇಕು. ಇವಾಗ ಫೇಸ್ ಲಿಫ್ಟ್ ಬಿಡ್ತಿದ್ದಾರೆ. ಹೋಪ್ಫುಲಿ ಕಸ್ಟಮರ್ ರಿವ್ಯೂಸ್ ಎಲ್ಲ ತೊಗೊಂಡು ಇದನ್ನೆಲ್ಲ ಸಾಲ್ವ್ ಮಾಡ್ತಾರೆ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಓವರಾಲ್ ನನ್ನ ಪ್ರಕಾರ ಇದಕ್ಕೆ 9/10 ಕೊಡ್ತೀನಿ. ಡಿಸೈನ್ ಅಂತೂ ಸೂಪರ್ಬ್. ಫ್ಯೂಯಲ್ ಎಫಿಷಿಯನ್ಸಿ ಈಸ್ ವೆರಿ ಬ್ಯಾಡ್. ಈ 2 ಲೀಟರ್ ಇಂಜಿನ್ ಟರ್ಬೋ ಚಾರ್ಜ್ಗೆ ಆಲ್ಮೋಸ್ಟ್ ಅಷ್ಟೇ ಬರೋದು, ಏನು ಮಾಡೋಕ್ಕಾಗಲ್ಲ. ಅದು ಗೊತ್ತಿದ್ದೇನೆ ನಾವು ತೊಗೊಂಡಿರ್ತೀವಿ. ಅದು ಬಿಟ್ಟರೆ ಇನ್ನು ಸಾಫ್ಟ್ವೇರ್ ಆ್ಯಂಡ್ ಟೆಕ್ನಿಕಲ್ ಇಶ್ಯೂಸ್ ಒಂದಷ್ಟು ಇದೆ. ಇನ್ಫರ್ಟೈನ್ಮೆಂಟ್ ಇಶ್ಯೂ ಕೂಡ ಇದೆ. ನನ್ನ ಪ್ರೀವಿಯಸ್ ವಿಡಿಯೋಲೆಲ್ಲ ನಾನು ರೀಲ್ಸಲ್ಲಿ ಮಾಡಿದ್ದೆ ನಾನು. ಅದೆಲ್ಲ ನೀವು ನೋಡಿದ್ರೆ ಒಂದಷ್ಟು ಇಶ್ಯೂಸ್ ಇದೆ ಅನ್ನೋದು ಬಿಟ್ಟರೆ ಇನ್ನು ಮೇಜರಾಗಿ ಅಂಥದ್ದೇನೂ ಇಲ್ಲ. ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಇದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು.